ಕರಾಳ ಸುಪಾರಿ ಹತ್ಯೆ. ಭೀಮಾ ತೀರದಲ್ಲಿ ಖಾಕಿ ಫೈರಿಂಗ್. ನರಳಿ ಪ್ರಾಣ ಬಿಟ್ಟಿತ್ತು ನಿರಾಳೆ ಕುಟುಂಬ. ಮಹೇಶ್ ತಳವಾರನ ಹೆಡೆಮುರಿ ಕಟ್ಟಿದ ಖಾಕಿ. ಎಸ್ಪಿ ಲಕ್ಷ್ಮಣ ನಿಂಬರಿಗೆ ಹೊಡೆತಕ್ಕೆ ಭೀಮೆಯ ಹಂತಕರು ವಿಳವಿಲ. ರೌಡಿಸಂ ತೋರ್ಸೋಕೆ ಹೋದ ಮಹೇಶ್ನನ್ನ ಮಕಾಡೆ ಮಲಗಿಸಿದ ಸಿಪಿಐ ಮನಗೋಳಿ. ಅದು ಮೇ 29ರ ಮಠ ಮಧ್ಯಾಹ್ನ. ಭೀಮಾ ತೀರದಲ್ಲಿ ನೀರಿಗಿಂತ ಹೆಚ್ಚಾಗಿ ಹರಿಯೋದು ರಕ್ತ ಅನ್ನೋದನ್ನ ಆ ಮಧ್ಯಾಹ್ನ ಮತ್ತೊಮ್ಮೆ ಸಾಬೀತು ಮಾಡಿತ್ತು. ಚಡಚಣದ ಗೋವಿಂದಪುರ ಗ್ರಾಮದ ಆ ಜಮೀನಿನಲ್ಲಿ ನಿರಾಳೆ ಕುಟುಂಬದ 5 ಸೇರಿದಂತೆ ಒಟ್ಟು 6 ಜೀವಿಗಳು ನರಳಿ ಪ್ರಾಣ ಬಿಟ್ಟಾಗ ಇಡೀ ಭೀಮಾ ತೀರ ಒಂದು ಕ್ಷಣ ನಡುಗಿ ಹೋಗಿತ್ತು. ಆ ಭೀಕರ ಸಾಮೂಹಿಕ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಕಳೆದ 23 ದಿನಗಳಿಂದ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಅಲೆದಾಡ್ತಿದ್ದ ಅದೇ ಮಹೇಶ್ ತಳವಾರ್ಗೆ ಕೊನೆಗೂ ವಿಧಿಯಾಟ ಮುಗಿಸಿದೆ. ಚಡಚಣದ ಇಂಟಿಂಗಿ ಹಾಳದ ಹೊರವಲಯದ ಜಮೀನೊಂದರಲ್ಲಿ ಖಾಕಿ ಪಡೆ ಆತನಿಗೆ ಸಿನಿಮಾ ಶೈಲಿಯಲ್ಲಿ ಹೆಡೆಮುರಿ ಕಟ್ಟಿದೆ. ಪೊಲೀಸರಿಗೆ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಬೇಟೆಗಾರನಿಗೆ ಸಿಗಬೇಕಾದ ಪ್ರಾಣಿ ಇಟ್ಟಿಂಗಿ ಹಾಳದ ಹೊರವಲಯದಲ್ಲಿ ಅಡಗಿದೆ ಅಂತ ಗೊತ್ತಾಗಿದ್ದೇ ತಡ ಚಡಚಣ ಸಿಪಿಐ ಪರಶುರಾಮ್ ಮನುಗೂಳಿ ತಮ್ಮ ಟೀಮ್ ಜೊತೆ ಆ ಜಾಗವನ್ನ ಮುತ್ತಿಗೆ ಹಾಕಿದ್ರು. ಯಾವಾಗ ಪೊಲೀಸರು ತನ್ನನ್ನ ಸುತ್ತುವರೆದಿದ್ದಾರೆ ಅಂತ ಗೊತ್ತಾಯ್ತು, ಅಲ್ಲಿಯೂ ಈ ಮಹೇಶ್ ತಳವಾರ್ ತನ್ನ ರೌಡಿಸಂ ತೋರ್ಸೋಕೆ ಹೋದ. ಪೊಲೀಸರ ಮೇಲೆಯೇ ಕಲ್ಲುಗಳಿಂದ ಹಲ್ಲೆ ನಡೆಸಿ ಅವರ ಜೀವ ತೆಗೆಯೋಕೆ ಮುಂದಾದ. ಆದ್ರೆ ಈ ಬಾರಿ ಆತನ ಅದೃಷ್ಟ ಕೈಕೊಟ್ಟಿತ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡುವುದ್ರೊಳಗೆ ಸಿಪಿಐ ಪರಶುರಾಮ್ ಮನುಗೂಳಿ ಅವರ ಸರ್ವಿಸ್ ಪಿಸ್ತೂಲ್ ಗರ್ಜಿಸಿತು. ಗಾಳಿಯಲ್ಲಿ 2 ಬಾರಿ ಸದ್ದು ಮಾಡಿದ ಗುಂಡುಗಳು 3ನೇ ಬಾರಿ ನೇರವಾಗಿ ಹೋಗಿ ನಾಟಿದ್ದು ಮಹೇಶ್ ತಳವಾರ್ ಬಲಗಾಲಿಗೆ. ರಕ್ತದ ಮಡುವಿನಲ್ಲಿ ಬಿದ್ದ ಆ ಆಸಾಮಿಯನ್ನ ಸದ್ಯ ಪೊಲೀಸರು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂತಹ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನ ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ. ಮತ್ತೆ ಅವನ ನೈಫ್ ಇಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗ ಇದಂತ ನಮ್ಮ ತನಿಖಾಧಿಕಾರಿ ಅವರು ಗಾಳಿಯಲ್ಲಿ 2 ಗುಂಡನ್ನ ಹಾರಿಸಿದ್ದಾರೆ. ಆದ್ರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನ ಹಿಡಿದು ಈಗ ತಂದಿದ್ದಾರೆ. ಆತನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳೇನಿಲ್ಲ. ಅದೇ ರೀತಿ ನಮ್ಮ 2 ಪೊಲೀಸರಿಗೂ ಕೂಡ ಇಂಜೂರ್ಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿಸಿದೆ. ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ಸ್ ಸರಿ ಇದೆ ಅಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣವನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ತಾ ಇದ್ದೀವಿ. ಚಡಚಣ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನವರೆಗೂ ಒಟ್ಟು 38 ಜನ ಆರೋಪಿತರನ್ನ ಬಂಧಿಸಲಾಗಿದೆ. ಇನ್ನೂ ಕೂಡ ತನಿಖೆ ಪ್ರಗತಿಯಲ್ಲಿದೆ. ಭೀಮಾ ತೀರದ ಹಂತಕರ ಸರಣಿ ಲೇಖನಗಳ ಮೂಲಕ ಇಡೀ ನಾಡಿಗೆ ಅಲ್ಲಿನ ಅಸಲಿ ಚಿತ್ರಣವನ್ನ ಉಣಬಡಿಸಿದ ಭೀಮಾ ತೀರದ ಬಗ್ಗೆ ಇಂಚಿಂಚು ಬರೋಬ್ಬರಿ ಮಾಹಿತಿ ಹೊಂದಿರುವ ಹಿರಿಯ ಪತ್ರಿಕೋದ್ಯಮಿ ಟಿ.ಕೆ. ಮಲಗೊಂಡ್ ಸಾಹೇಬ್ರು ಈ ಇಡೀ ರಕ್ತ ಚರಿತ್ರೆಯ ಬಗ್ಗೆ ಬಿಚ್ಚಿಟ್ಟಿರುವ ಕಟು ಸತ್ಯಗಳು, ಆಘಾತಕಾರಿ ಮುಖಗಳು ಏನ್ ಗೊತ್ತಾ? ಸ್ವತಃ ಮಲಗೊಂಡ್ ಸಾಹೇಬ್ರು ಈ ಬಗ್ಗೆ ಏನಂದಿದ್ದಾರೆ ನೋಡಿ. ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ 6 ಜನರನ್ನು ಬರ್ಬರವಾಗಿ ಹತ್ಯೆ ಆಯಿತು. ಆ ಒಂದು ಕೇಸಿನಲ್ಲಿ ಸುಮಾರು ಜನರನ್ನು ಅರೆಸ್ಟ್ ಮಾಡಿದರು. ಈ ಭೀಮಾ ತೀರದಲ್ಲಿ ಸುಮಾರು 3 ದಶಕಗಳಿಂದ ಆ ಹತ್ಯೆಯನ್ನು ಹತ್ತಿರದಿಂದ ಕಂಡಂಥವು ನಾನು ಒಬ್ಬ. ಇಡೀ ಭೀಮಾ ತೀರದಲ್ಲಿ 3 ದಶಕಗಳೆಂದು 4-5 ಜನರನ್ನು ಬರ್ಬರೋಗಿ ಕೊಲೆ ಮಾಡಿದ್ದು ಸಾಕಷ್ಟು ಪ್ರಕರಣ ಇದ್ದಾವೆ. ಆದರೆ ಭೀಮಾ ತೀರದಲ್ಲಿ ಮೊಟ್ಟ ಮೊದಲು ಈಗ 6 ಜನರನ್ನು ಹತ್ಯೆಗೈದಿದ್ದು ಇದು ಫಸ್ಟ್. ಇದು ಈ ಗೋವಿಂದಪುರ ಕೇಸು. ಈ ಕೇಸಿನಲ್ಲಿ ಸುಮಾರು ಜನರನ್ನು ಅರೆಸ್ಟ್ ಮಾಡಿದ್ರು. ಆದರೆ ಮಹೇಶ್ ತಳವಾರ್ ಎಂಬುವರನ್ನು ಇವತ್ತು ಇಟ್ಟಂಗಿಹಾಳದ ಹತ್ರ ಅವನ್ನ ಬಂಧನ ಮಾಡ್ಲಿಕ್ಕೆ ಹೋದಾಗ ಪೊಲೀಸರಿಗೆ ಮತ್ತು ಅವರ ನಡುವೆ ಘರ್ಷಣೆ ಆಗಿ ಆ ಸಿಪಿಐ ಮನುಗೂಳಿ ಅನ್ನೋರು ಆ ಮಹೇಶ್ ತಳವಾರ್ನನ್ನು ಗಾಳಿಯಲ್ಲಿ ಗುಂಡು ಹಾರಿಸಿ ಅವನ ಕಾಲಿಗೆ ಗುಂಡು ಹಾರಿಸಿ ಅವನು ಅರೆಸ್ಟ್ ಮಾಡಿದ್ದಾರೆ. ಈಗ ಅದು ಇಲ್ಲಿ ಮೊಟ್ಟ ಮೊದಲು ಏನು ಅನಿಸ್ತದಪ್ಪ ಅಂತಂದ್ರೆ ಸುಮಾರು 23 ದಿನಗಳಿಂದ ಈ ಕೊಲೆ ಆದ ನಂತರ ತಲೆಮರೆಸಿಕೊಂಡು ತಿರುಗಾಡ್ತದಂಥ ಕಿಂಗ್ ಪಿನ್ ಇವ.
ಯಾರೋ ಮಹೇಶ್ ತಳವಾರ್ ಅನ್ನೋನು. ಆದರೆ ಇವತ್ತು ಪೊಲೀಸರ ಸುಳು ತೆಗೆದು ಇವನನ್ನು ಬಂಧನ ಮಾಡಬೇಕು ಹೋದಾಗ ಈ ಘಟನೆ ನಡೆದಿದ್ದು. ಇವತ್ತು ಆ ಗುಂಡು ಹಾಕಿದ ನಂತರ, ಫೈರಿಂಗ್ ಮಾಡಿದ ನಂತರ ಅವನ್ನ ಆಸ್ಪತ್ರೆ ಒಳಗೆ ಈಗ ಮಾಡ್ಯಾರ. ಇಲ್ಲಿ ಒಟ್ಟಿನಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಇದು ಈ ಒಂದು ಪ್ರಕರಣಕ್ಕೆ ಗೋವಿಂದಪುರ 6 ಕೊಲೆ ಕೇಸಿನ ಇಲ್ಲಿ ಇವನೇ ಸೂತ್ರಧಾರಿ ಅನ್ನುವಂಥದ್ದು ಒಂದು ವದಂತಿ, ದಟ್ಟವಾದಂಥ ವದಂತಿ ಇದೆ. ಆ ನಿಟ್ಟಿನಲ್ಲಿ ಬಿಜಾಪುರ SP ಲಕ್ಷ್ಮಣ್ ನಿಂಬೂರಿಗೆ ಅವರು, IGP ಅವರು ಈ ಒಂದು ಪ್ರಕರಣ ವಿಶೇಷ ಪ್ರಕರಣ ಅಂಥೇಳಿ ಕೇವಲ ಆ 6 ಜನರ ಏನದು ಅಗ್ನಿ ಪರ್ಶ 6ರೊಳಗೆ ಆರೋಪಿಗಳನ್ನು ಬಂಧನ ಮಾಡಿದ್ದು. ಇದು ಚಾಲೆಂಜಿಗೆ ತೊಗೊಂಡು ಮಾಡಿದ್ದು ಜಿಲ್ಲಾ ಪೊಲೀಸರು. ಇದೊಂದು ಇಲ್ಲಿ ಹ್ಯಾಟ್ಸಪ್ ಹೇಳ್ಬೇಕು ಅವ್ರಿಗೆ ನಾವು. ಆದರೆ ಈ ರೀತಿ ನಮ್ಮ ಭೀಮಾ ತೀರದಲ್ಲಿ 6 ಕೊಲೆಗಳು ನಡೆದಿದ್ದು ಇದು ಮೊದಲನೇ ಘಟನೆ. ಇದು ಚಡ್ಚಣ್ ಗೋವಿಂದಪುರದ ಹತ್ಯಾಕಾಂಡದ ಮೊದಲ ಭಾಗ ಇದು. ಆದರೆ ಜಿಲ್ಲಾ ಪೊಲೀಸರು ಈ ಒಂದು ನಿಟ್ಟಿನಲ್ಲಿ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಿದ ಸಲುವಾಗಿ ಈ ಜಿಲ್ಲೆಯಾದ್ಯಂತ ಪೊಲೀಸರ ಮೇಲೆ ವಿಶ್ವಾಸ ಬಂತು. IGP ಅವರ ಮಾರ್ಗದರ್ಶನ ಮತ್ತು SP ಅವರ ಮುಂದಾಳತ್ವದಲ್ಲಿ ಈ ಒಂದು 6 ಜನರ ಹತ್ಯಾಕಾಂಡದ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿದ್ರಿಂದ ಪೊಲೀಸರ ಮೇಲೆ ಜನರದ ವಿಶ್ವಾಸ ಬಂತು. ಕೇವಲ 15 ಲಕ್ಷ ರೂಪಾಯಿ ಸುಪಾರಿ ಹಣಕ್ಕಾಗಿ ಈತ ತನ್ನದೇ ಆದ ಒಂದಿಷ್ಟು ಉಡಾಳ ಹುಡುಗರ ಗ್ಯಾಂಗ್ ಕಟ್ಕೊಂಡು ಆ 6 ಜನರನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದ. ಸುಪಾರಿ ತಗೊಂಡು ಮುಗಿಸೇ ಬಿಟ್ಟ ಅನ್ಕೊಂಡಿದ್ದ ಮಹೇಶ್ ತಳವಾರ್ನನ್ನ ವಿಧಿ ಇವತ್ತು ಅದೇ ಭೀಮಾ ತೀರದ ಮಣ್ಣಿನಲ್ಲಿ ಮಂಡಿಯೂರುವಂತೆ ಮಾಡಿದೆ. ಚಡಚಣ ಪೊಲೀಸರು ಸದ್ಯಕ್ಕೆ ಪ್ರಮುಖ ಆರೋಪಿಯನ್ನ ಲಾಕಪ್ಗೆ ತಳ್ಳಿದ್ದಾರೆ. ಆದ್ರೆ ನೆನ್ಪಿರ್ಲಿ, ಭೀಮಾ ತೀರದ ಕತೆ ಇಲ್ಲಿಗೆ ಮುಗಿಯಲ್ಲ. ಮುಂದಿನ ಆಟ ಈಗಷ್ಟೇ ಶುರುವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೋಂಡ್, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.